Hi, hello, good morning to all my dear divine wives. Hope you all are doing great and awesome in your life. Yes, today I'm going to tell about the day about today. Yes, ನಾನು ಬೆಳಿಗ್ಗೆ ಇವತ್ತು 6 ಗಂಟೆಗೆ 6:30 ಆಫೀಸ್ ಇರೋದ್ರಿಂದ 6 ಗಂಟೆಗೆ ರೀಚ್ ಆದೆ ಬಿಕಾಸ್ ಬೇಗ ಕ್ಯಾಬ್ ಬಂದಿತ್ತು. ಸೊ 6 ಗಂಟೆಗೆ ರೀಚ್ ಆದ್ರಿಂದ ನಾನು ಅಂದ್ಕೊಂಡೆ ಸ್ವಲ್ಪ ವಾಕ್ ಹೋಗುವ ಅಂತ ಅಲ್ಲೇ ಆಫೀಸ್ ಸರೌಂಡಿಂಗ್ ಚೂರು ವಾಕ್ ಕೂಡ ಮಾಡಿದೆ. ಆಮೇಲೆ ಒಳಗಡೆ ಹೋಗಿ ಕೆಲಸ ಸ್ಟಾರ್ಟ್ ಮಾಡಿದೆ. ಸೊ 8 ಗಂಟೆಗೆ ಬ್ರೇಕ್ ಇರೋದ್ರಿಂದ ನಾನು ನನ್ನ ಫ್ರೆಂಡ್ಸ್ ಸೇರಿಸಿ 8 ಗಂಟೆಗೆ ಬ್ರೇಕಿಗೆ ಹೋದ್ವಿ. ಇವತ್ತು ಅವಲಕ್ಕಿ ಮತ್ತು ಇಡ್ಲಿ ಇತ್ತು, ಚೆನ್ನಾಗಿತ್ತು ನಾಷ್ಟ. ಚೆನ್ನಾಗಿ ಟಿಫನ್ ಕೂಡ ಮುಗಿಸ್ಕೊಂಡು ಆಮೇಲೆ ಪೇಪರ್ ಓದಿದೆ. ಇವತ್ತಿನ ಸಂದೇಶ ತುಂಬ ಚೆನ್ನಾಗಿತ್ತು. ಅಪರಿಚಿತ ಗೆಳೆತನ ಕಷ್ಟವಲ್ಲ, ಆದರೆ ಇರುವ ಗೆಳೆಯರು ಅಪರಿಚಿತರಾಗದಂತೆ ನೋಡಿಕೊಳ್ಳುವುದು ದೊಡ್ಡದು ಎಂಬುದು. ಅದಾದ ನಂತರ ಸ್ವಲ್ಪ ನನಗೆ ಎಫೆಕ್ಟಿವ್ ಅನ್ನಿಸ್ತು. ಯಾಕಂದರೆ ಎಲ್ಲರೂ ಬೇರೆ ಫ್ರೆಂಡ್ಸ್ನ ಹುಡುಕೋಕ್ಕೆ ಇಷ್ಟಪಡ್ತಾರೆ, ಬಟ್ ಇರೋ ಫ್ರೆಂಡ್ಸಲ್ಲೇ ಚೆನ್ನಾಗಿ ಬೆಳೆಸ್ಕೊಳ್ಳೋದನ್ನು ಮರೀತಾರೆ. ಸೊ ಎಫೆಕ್ಟಿವ್ ಆಗಿದೆ, ಇನ್ನೊಂದು ಸರಿ ನೋಡಿ. ಮತ್ತು ಚಹಾ ಕುಡಿಬೇಕನ್ನಿಸ್ತು. ಚಾಯ್ ಪಾಯಿಂಟಲ್ಲಿ ಹೋಗಿ ನಾನು ನನ್ನ ಫ್ರೆಂಡ್ಸು ಚಾಯ್ ಕುಡಿದ್ವಿ. ಅವ್ರು ಕಾಫಿ ತೊಗೊಂಡ್ರು, ನಾನು ಚಾಯ್ ಲವರ್ ಆದ್ದರಿಂದ ಚಾಯ್ನೇ ಕುಡಿದೆ. ಸೊ ಚಾಯ್ ಕುಡಿತಿರುವಾಗ ಮತ್ತೆ ನೆನಪಾಯಿತು ಏನಂತಂದರೆ ಅದೇ ಅಪರಿಚಿತ ಗೆಳೆತನ ಮಾಡೋದು ದೊಡ್ಡದೇನಲ್ಲ, ಇರೋ ಗೆಳೆಯರೇ ಅಪರಿಚಿತರಾಗದಂತೆ ನೋಡ್ಕೊಳ್ಳಿ ಅಂತ. ಯಾಕಂದರೆ ನಾವು ನಮ್ಮ ಫ್ರೆಂಡ್ಸ್ನ ಬಿಟ್ಟು ಬೇರೆ ಫ್ರೆಂಡ್ಸಿಂದ ಓಡ್ತೀವಿ ಬಿಕಾಸ್ ಆಫ್ ದೇರ್ ಬಿಹೇವಿಯರ್ ಆಗಿರ್ಬೋದು, ಅವರು ಒಳ್ಳೆಯದ್ರ ಕಡೆ ಫೋಕಸ್ ಮಾಡದೇ ಇರ್ಬೋದು ಅಂತ ಆಗಿರ್ಬೋದು. ಬಟ್ ವಿ ಆರ್ ಫ್ರೆಂಡ್ಸ್, ವಿ ಹ್ಯಾವ್ ಟು ಫೋಕಸ್ ಆನ್ ಅವರ್ ಗುಡ್ ಫ್ರೆಂಡ್ಶಿಪ್ ಅಂತ ಅನ್ನಿಸ್ತು. ಆಮೇಲೆ ಆಫೀಸ್ ಒಳಗಡೆ ಹೋಗಿ ಕೆಲಸ ಮಾಡಿ ಮಧ್ಯಾಹ್ನ ಹೊತ್ತು ಸ್ವಲ್ಪ ವಾಕ್ ಮಾಡಿದೆ. ಒಂದೇ ಕಡೆಯಲ್ಲಿ ಜಾಸ್ತಿ ಟೈಮ್ ಕೊಡೋದ್ರಿಂದ ಬೋರ್ ಅನಿಸುತ್ತೆ. ಸೊ ದ್ಯಾಟ್ ಈಸ್ ನಾಟ್ ಗುಡ್ ಫಾರ್ ಹೆಲ್ತ್ ಆಲ್ಸೋ. ಮಧ್ಯಾಹ್ನ ಹೊರಗಡೆ ಬಂದಾಗ ನಾನು 2 ಪಕ್ಷಿ ನೋಡಿದೆ, ತುಂಬ ಚೆನ್ನಾಗಿ ಹಾರ್ತಿತ್ತು. ಮತ್ತು ಒಂದು ಪಕ್ಷಿ ಎಲ್ಲೋಗುತ್ತೋ ಅದರಿಂದ ಇನ್ನೊಂದು ಪಕ್ಷಿ ಹೋಗ್ತಿತ್ತು. ಇಟ್ಸ್ ಲೈಕ್ ಅ ಫ್ರೆಂಡ್ಶಿಪ್. ಅಂದರೆ ಒಳ್ಳೆ ಫ್ರೆಂಡ್ ಇದ್ದಾಗ ನಾವು ಯಾವ ಥರ ಅವ್ರ ಹಿಂದೆನೇ ತಿರುಗ್ತೀವಿ ಅದೇ ಥರ ಇದಿತ್ತು. ವೇಟ್, ಐ ವಿಲ್ ಶೋ ಯು ದ್ಯಾಟ್ 2 birds. ಯಾ, ಸಿ ಹಿಯರ್, ದಿಸ್ 2 birds ಆರ್ ವೆರಿ ನೈಸ್ ಆ್ಯಂಡ್ ವೆರಿ ಕ್ಲೋಸ್. ಅವು ಸರೌಂಡಿಂಗ್ಸೇ ಇದು. ಅದು ಒಂದು ಫ್ರೆಂಡ್ ಎಲ್ಲಿ ಹೋಗುತ್ತೋ ಅದ್ರ ಹಿಂದೆ ಇನ್ನೊಂದು ಫ್ರೆಂಡ್ ಹೋಗ್ತಿತ್ತು. ಒಂಥರ ಸಂದೇಶ ಏನು ಕೊಡ್ತಿತ್ತು ಅಂದರೆ ಜೊತೆಯಾಗಿರಿ, ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋ ಥರ ಇತ್ತು. ಆನಂತರ ಸ್ವಲ್ಪ ಗ್ರೀನ್ ಗ್ರಾಸ್ನ ನೋಡಿ ವಾಕ್ ಮಾಡಿ ಕಣ್ಣಿಗೆ ಇದು ಎಫೆಕ್ಟಿವ್ ಆದ್ದರಿಂದ ಆಮೇಲೆ ಮಧ್ಯಾಹ್ನ ಊಟಕ್ಕೆ ಹೋದ್ವಿ. ಇವತ್ತಿನ ಊಟ ಕೂಡ ಚೆನ್ನಾಗಿತ್ತು. ಚಪಾತಿ ಹಪ್ಪಳನ ತಿನ್ಕೊಂಬಂದ್ವಿ. ಇವತ್ತು 4 ಗಂಟೆಗೆ ಬರೋ ಕ್ಯಾಬು ನನಗೆ 5:45ಕ್ಕೆ ಸಿಕ್ತು. ಸೊ ತುಂಬ ಲೇಟ್ ಆಗಿತ್ತು. ಅದೇ ಟೈಮಲ್ಲಿ ಎಡಿಟಿಂಗ್ ಕೂಡ ಮಾಡಿ ಮುಗಿಸ್ದೆ. ಮತ್ತು ಇನ್ನೂ ಸ್ವಲ್ಪ ಇತ್ತು ಕ್ಯಾಬ್ ಬರೋದು. 6 ಗಂಟೆ ಆಗ್ಲಿಕ್ಕೆ ಬಂದಿತ್ತು. ಅವಾಗ ಮಳೆ ಕೂಡ ಬರ್ತಿದೆ ಅಂತ ಅನಿಸ್ತಿತ್ತು. ಏನೋ ಬರದೇ ಇರಲಪ್ಪ ಅಂತ ಹೋದ್ವಿ, ಬಟ್ ಮಳೆ ಬರಲಿಲ್ಲ. ಗಾಳಿ ತುಂಬ ಇದರಿಂದ ಮಳೆ ಹೋಗ್ಬಿಡ್ತು. ಬರುವಾಗ ಟ್ರಾಫಿಕ್ ಕೂಡ ಸಿಕ್ಕಾಪಟ್ಟೆ ಅನ್ನಿಸ್ತು. ರೋಡಲ್ಲೆಲ್ಲ ನೋಡ್ತಿರ್ಬೋದು ನೀವು ಎಷ್ಟು ಟ್ರಾಫಿಕ್ ಇದೆ ಈ ಬೆಂಗಳೂರಲ್ಲಿ. ಫಸ್ಟ್ ಆಫ್ ಆಲ್ ಎಲ್ಲಿ ನೋಡಿದ್ರು ಅಲ್ಲಿ ಟ್ರಾಫಿಕ್ಕು. ಮತ್ತು ಬರುವಾಗ ಅನ್ಕೋತಿದ್ದೆ ಇವತ್ತು ಮಂಗಳವಾರ ಆದ್ದರಿಂದ ನಾನು ದೇವ್ರ ಟೆಂಪಲ್ಗೆ ಹೋಗಬೇಕು, ಇಲ್ಲೇ ಟ್ರಾಫಿಕ್ ಆದರೆ ಇಲ್ಲೇ ಸಿಕ್ಕಾಕೊಂಡು ಬಿಡ್ತೀವಿ ಅಂತ. ಬಟ್ ಹವೆವರ್ ವಿ ರೀಚ್ಡ್ ಅರ್ಲಿ ಅಂದರೂ 6 ಗಂಟೆ ಆಗಿತ್ತು. ಬಂದ ತಕ್ಷಣ ಸ್ನಾನ ಮಾಡಿಕೊಂಡು ಟೆಂಪಲ್ಗೆ ಹೋದೆ. ಮಂಗಳವಾರ ಆದ್ದರಿಂದ ಅಲ್ಲೇ ಪಕ್ಕದಲ್ಲಿರೋ ಗಣಪತಿ ದೇವಸ್ಥಾನ ಮತ್ತು ಸುಬ್ರಹ್ಮಣ್ಯ ದೇವಸ್ಥಾನ, ಅದಲ್ಲದೆ ಪಕ್ಕದಲ್ಲಿರೋ ಆಂಜನೇಯನ ದೇವಸ್ಥಾನಕ್ಕೆ ಹೋದ್ವಿ. ಮಂಗಳವಾರ ಆದ್ದರಿಂದ ಆಂಜನೇಯನ ದರ್ಶನ ಕೂಡ ಆಯಿತು. ಆಂಜನೇಯನ ನೋಡಿದ ತಕ್ಷಣ ಮಂತ್ರ ಹೇಳ್ಬೇಕನ್ಸುತ್ತೆ. ಅಸಾಧ್ಯ ಸಾಧಕ ಸ್ವಾಮಿ ಅಸಾಧ್ಯಂ ತವ ಕಿಂವದ, ಶ್ರೀರಾಮದೂತ ಕೃಪಾ ಸಿಂಧು ಮತ್ಕಾರ್ಯಂ ಸಾಧ್ಯ ಪ್ರಭು ಹರಿ ಮರ್ಕಟಾಯ ನಮಃ ಅಂತ. ಅಸಾಧ್ಯವಾದದ್ದು ಜೀವನದಲ್ಲಿ ಯಾವುದೂ ಇಲ್ಲ, ಎಲ್ಲವೂ ಸಾಧ್ಯವಾದದ್ದೇ. ಸಾಧಿಸುವ ಛಲ ನಮ್ಮಲ್ಲಿರಬೇಕು. ಸಾಧಿಸುವ ಛಲ ಇಲ್ಲದೆ ನಾನು ಎಲ್ಲನೂ ಮಾಡ್ತೀನಿ ಅಂತ ಹೋದರೆ ಏನೂ ಆಗಲ್ಲ. ಸೊ ಲೇಜಿನೆಸ್ ನಮ್ಮಲ್ಲಿದ್ದಾಗ ನಮ್ಮಿಂದ ಎಂಥದೂ ಸಾಧ್ಯ ಆಗೋದಿಲ್ಲ. ಲೇಜಿನೆಸ್ನ ಬಿಟ್ಟು ಹೊರಗಡೆ ಬಂದಾಗ ಮಾತ್ರ ನಾವು ಅಂದ್ಕೊಂಡಿರೋ ಕಾರ್ಯನ ಸಾಧಿಸಲು ಸಾಧ್ಯವಾಗುತ್ತದೆ. ಸೊ ನಿಮ್ಮಲ್ಲಿ ಯಾರಾದರೂ ಲೇಜಿನೆಸ್ ಪೀಪಲ್ ಆಗಿದ್ದರೆ, come out from the laziness, start to do something in your life. what you want will become that. ಸೊ ಲೇಜಿನೆಸ್ಸಿಂದ ಎಂಥದೂ ಆಗೋದಿಲ್ಲ ಅಂತ ಎಲ್ಲರಿಗೂ ಗೊತ್ತಿದ್ದು ಮತ್ತೇನೋ ನಾವು ಲೇಜಿನೆಸ್ಸಲ್ಲೇ ಬೀಳ್ತೀವಿ. ವಿ ಫಿಕ್ಸ್ ದ ಗೋಲ್, ವಿ ವಾಂಟ್ ಟು ಬಿ ದೇರ್ ಅಂತ ಏನೆಲ್ಲ ಅನ್ಕೋತೀವಿ, ಬಟ್ ಅದನ್ನ ರೀಚ್ ಮಾಡೋಕ್ಕಾಗಲ್ಲ. ಸೊ ಡೈಲಿ ಮೆಡಿಟೇಷನ್ ಮಾಡೋದ್ರಿಂದ, ಎಕ್ಸಸೈಸ್ ಮಾಡೋದ್ರಿಂದ ಡೈಲಿ 10 pages ಅಥವಾ 2 pages ಅಥವಾ 5 pages ಎಷ್ಟಾಗುತ್ತೋ ನಿಮ್ಮ ಕಡೆಯಿಂದ ಅಷ್ಟು ಪೇಜಸ್ ಮೋಟಿವೇಶನ್ ಬುಕ್ ಆಗಲಿ, ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಬುಕ್ ಆಗಲಿ ಓದೋದ್ರಿಂದ ನಮಗೆ ಗೊತ್ತಾಗದೆ ನಮ್ಮಲ್ಲಿ ಸಿಕ್ಕಾಪಟ್ಟೆ ಬದಲಾವಣೆ ಆಗುತ್ತೆ. ಆ ಬದಲಾವಣೆ ನಮ್ಮ ಜೀವನಕ್ಕೆ ಪೂರಕವಾಗಿರುತ್ತೆ. ಅದರಿಂದ ನಮ್ಮ ಕರಿಯರ್ ಗ್ರೋತು ಆಗುತ್ತೆ, ಆ್ಯಸ್ ವೆಲ್ ಆ್ಯಸ್ ಪರ್ಸ್ನಲ್ ಮತ್ತು ಫ್ಯಾಮಿಲಿ ಗ್ರೋತ್ ಆಗುತ್ತೆ. ಸೊ ಅದೇ ಥರ ಆಂಜನೇಯ ನೋಡಿಕೊಂಡು ಖುಷಿ ಕೂಡ ಆಯಿತು. 10-15 ನಿಮಿಷ ಕೂತು ಮೆಡಿಟೇಷನ್ ಮಾಡಿ ರಾಮನಾಮ ಅಥವಾ ಮತ್ತು ಹನುಮಾನ್ ಚಾಲೀಸ್ನ ಓದಿ
ಬಂದೆ, ಮನಸ್ಸಿಗೆ ಶಾಂತಿ ಅನ್ನಿಸ್ತು. ಸೊ ಯಾರಾದರೂ ಸ್ಟ್ರಗಲ್ ಮಾಡ್ತಿದ್ರೆ ಆಂಜನೇಯನ ಚಾಲೀಸ್ನ ಓದಿ, ಅವನಿಂದ ಬ್ಲೆಸ್ಸಿಂಗ್ ಸಿಗುತ್ತೆ. ಬರುವಾಗ ಅಲ್ಲಿ ಜ್ಯುವೆಲರಿ ಕೂಡ ತೊಗೊಂಡ್ವಿ, ಚೆನ್ನಾಗಿತ್ತು ಇದು. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.